ಮೋಂತಾ ಚಂಡಮಾರುತದ ಅಬ್ಬರಕ್ಕೆ ಆಂಧ್ರಪ್ರದೇಶದ ಉಪ್ಪಡ ಕಡಲ ತೀರ ಭಾರೀ ಹಾನಿಗೊಳಗಾಗಿದೆ. ಆದರೇನು, ಜನರು ಕಂಗಾಲಾಗಿಲ್ಲ. ಏಕೆಂದರೆ ಮೋಂತಾ ಕಡಲ ತೀರದಲ್ಲಿ ಸಾಕಷ್ಟು ಚಿನ್ನವನ್ನು ಬಿಟ್ಟು ಹೋಗಿದೆ ಎಂಬ ಸುದ್ದಿ ವೈರಲ್ ಆಗಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಉಪ್ಪಡ ಕಡಲ ತೀರಕ್ಕೆ ಧಾವಿಸಿ ಮರಳಿನಲ್ಲಿ ಹೊಳೆಯುತ್ತಿದ್ದ ಚಿನ್ನದ ಕಣಗಳನ್ನು ಸಂಗ್ರಹಿಸಲು ಮುಂದಾಗಿದ್ದಾರೆ. ಆದರೆ ಅದೆಲ್ಲ ಚಿನ್ನದ ಕಣಗಳೇ ಎಂಬುದು ಇನ್ನೂ ದೃಢವಾಗಿಲ್ಲ. ಈಗ ಎಲ್ಲರ ಗಮನ ಉಪ್ಪಡ ಕಡಲ ತೀರದ ಚಿನ್ನದ ಕಣಗಳ ಮೇಲೆ ನೆಟ್ಟಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಬೀಚಿಗೆ ಹೋಗುವ ಗ್ರಾಮಸ್ಥರ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಬಿರುಗಾಳಿ ಮತ್ತು ಬಹರಿ ಮಳೆ ಬಂದಾಗ ದೈತ್ಯ ಅಲೆಗಳೆದ್ದು ಅನೇಕ ವಸ್ತುಗಳನ್ನು ದಡಕ್ಕೆ ತರುತ್ತವೆ. ಇಲ್ಲಿನ ಜನರು ಇಂತಹ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಸಂಪಾದಿಸುತ್ತಾರೆ. ಉಪ್ಪಡ ಕಡಲ ಕಿನಾರೆಯಲ್ಲಿ ಚಿನ್ನದ ಕಣಗಳು ಸಿಗುತ್ತವೆ ಎಂಬ ವದಂತಿ ಬಹಳ ಹಿಂದಿನಿಂದಲೂ ಇದೆ. ಆದ್ದರಿಂದ ಬಿರುಗಾಳಿ ತಣ್ಣಗಾದ ತಕ್ಷಣ ಗ್ರಾಮಸ್ಥರು ಉಪ್ಪಡ ತೀರದಲ್ಲಿ ಮರಳನ್ನು ಕೆದಕುತ್ತಾರೆ. ಆದರೆ ಚಿನ್ನದ ಸತ್ಯಾಸತ್ಯತೆ ಬಗ್ಗೆ ನಿಖರ ಮಾಹಿತಿ ಇಲ್ಲ. ನೂರಾರು ವರ್ಷಗಳ ಹಿಂದೆ ರಾಜರ ಮನೆಗಳು ಮತ್ತು ಚಿನ್ನದ ಆಭರಣಗಳು ಸಮುದ್ರದಲ್ಲಿ ಮುಳುಗಿವೆ ಎಂಬ ನಂಬಿಕೆ ಆಧಾರದಲ್ಲಿ ಇಂದಿಗೂ ಸೈಕ್ಲೋನ್ ಬಂದಾಗಲೆಲ್ಲ ಜನರು ಚಿನ್ನದ ಬೇಟೆಯಲ್ಲಿ ತೊಡಗುತ್ತಾರೆ.